Hello friends, welcome to one more video of CS Tech and Fun. ಈ ವಿಡಿಯೋದಲ್ಲಿ ನಾವು ಟಾಪ್ 3 ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇನ್ 2024 ಯಾವ್ದು ನೀವು ಕಲ್ತ್ಕೋಬೇಕು ಅನ್ನೋದು ನೋಡೋಣ. ಈ ವಿಡಿಯೋದಲ್ಲಿ ಎರಡು ಮೇನ್ ಕ್ಯಾಟಗರೀಸ್ ಮೇಲೆ ನಾನು ಫೋಕಸ್ ಮಾಡಿದ್ದೀನಿ. ಒಂದು ಫ್ರೆಷರ್ಸ್ ಇನ್ ದ ಸೆನ್ಸ್ ಈಗ ಕಾಲೇಜಲ್ಲಿ ಓದ್ತಾ ಇರೋರು ಅಥವಾ ಜಸ್ಟ್ ಗ್ರಾಜ್ಯುಯೇಟ್ ಆಗಿರೋರು, ದೇ ಕ್ಯಾನ್ ಬಿ ಆಫ್ ಎನಿ ಸ್ಟ್ರೀಮ್, ರೈಟ್? ಇನ್ ಕೇಸ್ ಯು ಆರ್ ಫ್ರಮ್ CS, IS, EC, ಸೊ ನಿಮಗೆ ಜನರಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನೀವು ಕಲ್ತಿರ್ತೀರಾ, ರೈಟ್? ನಿಮ್ಮ ಕೋರ್ಸ್ ಕರಿಕ್ಯುಲಮ್ ಅಲ್ಲಿ ಇರುತ್ತೆ. ಇನ್ ಕೇಸ್ ಯು ಆರ್ ಫ್ರಮ್ ಅದರ್ ಬ್ರಾಂಚಸ್ ಲೈಕ್ ಮೆಕ್ಯಾನಿಕಲ್, ಸಿವಿಲ್ ಅಥವಾ ಬೇರೆ ಸ್ಟ್ರೀಮ್ ಅಲ್ಲಿ, ಸೊ ದೆನ್ ವಿಚ್ ಲ್ಯಾಂಗ್ವೇಜ್ ಶುಡ್ ಯು ಕನ್ಸಿಡರ್? ಅದರ ಜೊತೆಗೆ ಪೀಪಲ್ ಹೂ ಆರ್ ಸ್ವಿಚಿಂಗ್ ಟು IT, ಸೊ ಅವರು ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಫೋಕಸ್ ಮಾಡ್ಬೋದು ಅನ್ನೋದು ನೋಡೋಣ. So the very first programming language which is there in our list is JavaScript. JavaScript, ಮುಂಚೆ ಎಲ್ಲ they were using only for front end, right? It was predominantly for front end. So ಈಗ ನಾವು ಫ್ರಂಟ್ ಎಂಡ್ ಅಲ್ಲಿ ಯಾವ ಫ್ರೇಮ್ವರ್ಕ್ ಇದೆ ಜಾವಾಸ್ಕ್ರಿಪ್ಟ್ ಯೂಸ್ ಮಾಡಿಬಿಟ್ಟು ಇರೋದನ್ನ ನೋಡೋದಾದ್ರೆ, ದೇರ್ ಇಸ್ ರಿಯಾಕ್ಟ್, ರೈಟ್? ದೇರ್ ಈಸ್ ಆಂಗ್ಯುಲರ್, ಅದೇ ತರ ದೇರ್ ಆರ್ Vue.js ಅಂಡ್ ದೇರ್ ಆರ್ ಪ್ಲೆಂಟಿ ಅದರ್ ಪ್ರೋಗ್ರಾಮಿಂಗ್ ಜಾವಾಸ್ಕ್ರಿಪ್ಟ್ ಬೇಸ್ಡ್ ಫ್ರೇಮ್ವರ್ಕ್. ಅದರ ಜೊತೆಗೆ ಇತ್ತೀಚೆಗೆ ಬ್ಯಾಕ್ ಎಂಡ್ ಆಲ್ಸೋ ಈಸ್ ಬೀಂಗ್ ಯೂಸ್ಡ್ ಯೂಸಿಂಗ್ ಜಾವಾಸ್ಕ್ರಿಪ್ಟ್. ಇದಕ್ಕೆ ಒಂದು ತುಂಬಾ ಫೇಮಸ್ ಫ್ರೇಮ್ವರ್ಕ್ ಬಂದ್ಬಿಟ್ಟು Node.js, ರೈಟ್? ವಾಟ್ ಈಸ್ ಫ್ರಂಟ್ ಎಂಡ್, ವಾಟ್ ಈಸ್ ಬ್ಯಾಕ್ ಎಂಡ್, ಕ್ಲೈಂಟ್ ಸರ್ವರ್ ಇಂಟ್ರಾಕ್ಷನ್ ಅನ್ನೋದೇನು? ಬೇಸಿಕ್ಲಿ ಫ್ರಂಟ್ ಎಂಡ್ ಈಸ್ ಯೋರ್ ಕ್ಲೈಂಟ್ ಅಂಡ್ ಬ್ಯಾಕ್ ಎಂಡ್ ಈಸ್ ಯೋರ್ ಸರ್ವರ್, ರೈಟ್? ಸೊ ಕ್ಲೈಂಟ್ ಸರ್ವರ್ ಇಂಟ್ರಾಕ್ಷನ್ ಏನು, ಇದ್ರ ಬಗ್ಗೆ ನಾನು ಬೇರೆ ವಿಡಿಯೋಸ್ ಮಾಡಿದ್ದೀನಿ, ಅದರ ಲಿಂಕ್ ನಿಮಗೆ ಈ ಪ್ಲೇಸಲ್ಲಿ ಸಿಗುತ್ತೆ. ಜೊತೆಗೆ ಜಾವಾಸ್ಕ್ರಿಪ್ಟ್ ಬಗ್ಗೆ ಇನ್ನೂ ನೋಡೋದಾದ್ರೆ, ಜಾವಾಸ್ಕ್ರಿಪ್ಟ್ ಈಸ್ ವೆರಿ ಲೈಟ್ ವೇಟ್. ಇಟ್ ಪ್ರೊವೈಡ್ಸ್ ಯು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಪ್ಯಾರಾಡೈಮ್ಸ್, ರೈಟ್? ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಬಗ್ಗೆ ನಾನು ಇಲ್ಲಿ ಬೇರೆ ವಿಡಿಯೋ ಲಿಂಕ್ ಶೇರ್ ಮಾಡಿರ್ತೀನಿ. ನಾನು ಹೇಳಿರೋ ಪ್ರಕಾರ ಯೂಸ್ಡ್ ಫಾರ್ ಬೋತ್ ಸರ್ವರ್ ಸೈಡ್ ಅಂಡ್ ಕ್ಲೈಂಟ್ ಸೈಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್, ಅಂಡ್ ದೇರ್ ಆರ್ ಮಲ್ಟಿಪಲ್ ಫ್ರೇಮ್ವರ್ಕ್ಸ್. ತುಂಬ ಫ್ರೇಮ್ವರ್ಕ್ಸ್ ಬಂದಿದೆ ಜಾವಾಸ್ಕ್ರಿಪ್ಟ್ ಅಲ್ಲಿ. ಫ್ರೇಮ್ವರ್ಕ್ ಅಂದ್ರೆ ಏನು? ಫ್ರೇಮ್ವರ್ಕ್ ನಿಮಗೆ ಒಂದು ಓವರ್ ಆಲ್ ಇಟ್ ಗಿವ್ಸ್ ಯು ಅ ಫ್ರೇಮ್, ರೈಟ್? ಅಂದ್ರೆ ನೀವು ಸ್ಕ್ರಾಚ್ ಇಂದ ಡೆವಲಪ್ ಮಾಡೋದು ಬೇಕಾಗೋದಿಲ್ಲ. ಅದೇನು ಸ್ಟ್ರಕ್ಚರ್ ಇದೆ, ಪ್ರೋಗ್ರಾಮಿಂಗ್ ಸ್ಟ್ರಕ್ಚರ್, ಅದು ನಿಮಗೆ ಮುಂಚೆನೆ ಕೊಟ್ಟಿರುತ್ತೆ, ರೈಟ್? ಸೊ ದಟ್ ಈಸ್ ಹೌ ಆಂಗ್ಯುಲರ್ is a framework, right? So it kind of, let's say, assist you in developing the application. So coming to the next programming language, which is kind of getting a very good hype, is Python. Python mainly used for backend, right? ಅದರ ಜೊತೆಗೆ it is used for scripting, okay? Scripting, backend, and it is object oriented. It can be easily integrated with C and C++ also, right? ಅದರ ಜೊತೆಗೆ ಪೈಥನ್ ಯಾಕೆ ಜಾಸ್ತಿ ಪ್ರಿಫರ್ ಮಾಡ್ತಾರೆ ಅಂತಂದ್ರೆ, ಇನ್ ಕೇಸ್ ಯು ಆರ್ ಇಂಟ್ರೆಸ್ಟೆಡ್ ಇನ್ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೈಟ್? ಆರ್ ಮೆಷಿನ್ ಲರ್ನಿಂಗ್, ಅದರ ಜೊತೆಗೆ ಬಿಗ್ ಡೇಟಾ, ರೈಟ್? ಆರ್ ಡೀಪ್ ಲರ್ನಿಂಗ್, ಈ ತರ ನಿಮಗೆ ಬೇರೆ ಬೇರೆ ಟೆಕ್ನಾಲಜಿಯಲ್ಲಿ ನೀವು ವರ್ಕ್ ಮಾಡ್ಬೇಕಂತಂದ್ರೆ, ದ ಡಿಫ್ಯಾಕ್ಟೋ ಸ್ಟ್ಯಾಂಡರ್ಡ್ ಅಂದ್ರೆ ದ ಫಸ್ಟ್ ಪ್ರಿಫರೆನ್ಸ್ ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಿಗೆ ಬರುತ್ತೆ ಅಂದ್ರೆ ದಟ್ ಈಸ್ ಪೈಥನ್, ರೈಟ್? ಅಫ್ಕೋರ್ಸ್, ಯಾಕಂತ ದೇರ್ ಆರ್ ಡೆಡಿಕೇಟೆಡ್ ಅದರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಫಾರ್ AI, ML, ಬಿಗ್ ಡೇಟಾ ಅಂಡ್ ಆಲ್, ಓಕೆ? ಬಟ್ ಏನಂತಂದ್ರೆ ಪೈಥನ್ ಪ್ರೊವೈಡ್ಸ್ ದಟ್ ಫ್ಲೆಕ್ಸಿಬಿಲಿಟಿ. ಯಾಕಂದ್ರೆ ಪೈಥನ್ ಅಲ್ಲಿ ತುಂಬಾ ಸ್ಟ್ಯಾಟಿಸ್ಟಿಕ್ಸ್ ಲೈಬ್ರರಿ ಇದೆ, ರೈಟ್? ಈ ಥರ ಬೇರೆ ಬೇರೆ ಲೈಬ್ರರಿ ಇರೋದ್ರಿಂದ, ಮ್ಯಾಥ್ ರಿಲೇಟೆಡ್ ಲೈಬ್ರರಿ ಇದೆ. ಸೊ ಆ ಲೈಬ್ರರೀಸ್ ಇರೋದ್ರಿಂದ ಪೈಥನ್ ಅಲ್ಲಿ ಪ್ರೋಗ್ರಾಮಿಂಗ್ ಮಾಡಿದಾಗ, ಸೊ this very much assist in AI, ML and all this kind of technologies. ಇದರ ಜೊತೆಗೆ GenAI ಇದೆ, right? So there are many other things, technologies ಅದಕ್ಕೆ Python will support. So if you want to learn, if you are in if you already know some programming language like Java ಅಥವಾ C++ ಗೊತ್ತಿದೆ ಅಂತಂದ್ರೆ, first you should go with Python, right? This would be my recommendation. The next programming language which is very old, which still makes let's say have its name in the market, right? And is kind of giving a very tough competition is Java. ಸೊ ಏನಿದೆ ಜಾವಾದ ಕೀ ಫೀಚರ್ಸ್ ಇಸ್, ಇಟ್ ಈಸ್ ಆಫ್ ಕೋರ್ಸ್ ಆಬ್ಜೆಕ್ಟ್ ಓರಿಯೆಂಟೆಡ್ ಲ್ಯಾಂಗ್ವೇಜ್, ಅಂಡ್ ಇದರಲ್ಲಿ ನೀವು ಫಂಕ್ಷನ್ ಓರಿಯೆಂಟೆಡ್ ಲ್ಯಾಂಗ್ವೇಜ್ ಮಾಡ್ಬೋದು. ಜಾವಾ ಇತ್ತೀಚೆಗೆ ಐ ಥಿಂಕ್ ದ ಮೋಸ್ಟ್ ರೀಸೆಂಟ್ ಇಸ್ ಜಾವಾ 21, ಜಾವಾ ವರ್ಷನ್ 21. ಸೊ ದೇರ್ ಆರ್ ಪ್ಲೆಂಟಿ ಆಫ್ ಇಂಪ್ರೂವ್ಮೆಂಟ್ಸ್ ವಿಚ್ ಜಾವಾ ಹ್ಯಾಸ್ ಅಂಡರ್ಗಾನ್, ರೈಟ್? So it is cross platform compatible. Basically it is also platform independent, right? So ನೀವು for any operating system, right? It can be Linux or it can be Windows, it can be Mac. So any of these operating system ಮೇಲೆ you can use Java to, let's say, code. You can run create the run
develop the code in once and run in any platform, right? So there are other features which is kind of, let's say, common in other programming languages also, right? Strong memory management, garbage collection, high performance, right? So there are other features. ಇದರ ಜೊತೆಗೆ ಒಂಥರ ಸ್ಟ್ಯಾಂಡರ್ಡ್ ಏನಾಗಿದೆ ಅಂತಂದ್ರೆ, if you want to develop microservices, of course, along with Python has something called as, I think I just missed that part. Python has some framework called as Flask, right? It has Django, it has Fast API, right, to develop REST APIs and all these things. So there are plenty of frameworks. Now, other jotege, Java has one very, let's say, major framework which is called a Spring framework, right? So Spring framework is, it provides you so much, let's say, readily available things, right? Readily available libraries or plugins. ನೀವು ಅದನ್ನ use ಮಾಡ್ಬಿಟ್ಟು you can very quickly develop, very quickly integrate with other systems. So that is really a very great framework which has come, which is being developed recently, right? So ಮುಂಚೆ ಎಲ್ಲ ನೀವು struts ತರ ಯೂಸ್ ಮಾಡ್ತಾ ಇದ್ರಿ, ಇತ್ತೀಚೆಗೆ ನೀವು ಕೇಳ್ಬೇಕಂತಂದ್ರೆ you only use Spring, right? So Java is also one of the option which you can consider. So overall, ಈಗ ನಾವು ಒಂದು ಕನ್ಕ್ಲೂಷನ್ಗೆ ಬರೋದಾದ್ರೆ, so there are plenty of other programming languages also in the market, or let's say which are kind of, let's say, ಡೇ ಟು ಡೇ ನೀವು ಕೇಳ್ತೀರಾ. ಫಾರ್ ಎಕ್ಸಾಂಪಲ್ ಗೋಲ್ಯಾಂಗ್, ರೈಟ್? ಮಲ್ಟಿ ಥ್ರೆಡಿಂಗ್ ಅಥವಾ ಕನ್ಕರೆಂಟ್ ಪ್ರೋಗ್ರಾಮಿಂಗ್ ಅಥವಾ ಸ್ವಲ್ಪ ಜಾಸ್ತಿ ಪರ್ಫಾರ್ಮೆನ್ಸ್ ಇಂಟೆನ್ಸಿವ್ ಇತ್ತು ಅಂತಂದ್ರೆ ದೆನ್ ಯು ಕ್ಯಾನ್ ಗೋ ವಿತ್ ಗೋಲ್ಯಾಂಗ್. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ರಸ್ಟ್, ಸ್ವಿಫ್ಟ್, ವಿಚ್ ಈಸ್ ಯೂಸ್ಡ್ ಫಾರ್ iOS ಡೆವಲಪ್ಮೆಂಟ್, ರೈಟ್? ಮೊಬೈಲ್ ಆ್ಯಪ್ ಡೆವಲಪ್ಮೆಂಟ್, iOS ಆಪಲ್ ಪ್ರಾಡಕ್ಟ್ಸಿಗೆ, ರೈಟ್? ದೆನ್ ದೇರ್ ಇಸ್ C++, ರೈಟ್? ದೆನ್ ದೇರ್ ಇಸ್ C#, ರೈಟ್? ಮತ್ತೆ .NET, ವಿಚ್ ಇಸ್ ನಥಿಂಗ್ ಬಟ್ ಯುವರ್ ಮೈಕ್ರೋಸಾಫ್ಟ್ ರಿಲೇಟೆಡ್, ರೈಟ್? ಸೊ .NET ಫ್ರೇಮ್ವರ್ಕ್ ಇದೆ. ದೆನ್ ಅದರ ಜೊತೆಗೆ ನಿಮಗೆ ಆಂಡ್ರಾಯ್ಡ್ ಡೆವಲಪ್ಮೆಂಟ್ ಇದೆ. ಆಂಡ್ರಾಯ್ಡ್ ಡೆವಲಪ್ಮೆಂಟ್ ಇಸ್ ಬೇಸಿಕ್ಲಿ ಇನ್ ಜಾವಾ. ದೆನ್ ದೇರ್ ಇಸ್ ಕಾಟ್ಲಿನ್. ಬಟ್ ಈ ಮೇನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಏನಿದೆಯಲ್ಲ, ಸೊ these are also important, but in case you want to learn from basic, these programming languages ಗೆ ನಿಮಗೆ the market is good, right? At the same time, these kind of, let's say, mostly acts as base, right? ನಿಮಗೆ ಜಾಸ್ತಿ ಇನ್ಫಾರ್ಮೇಶನ್ ಸಿಗುತ್ತೆ. ಇಟ್ಸ್ ನಾಟ್ ಈಸಿ, ಇಟ್ಸ್ ನಾಟ್ ವೆರಿ ಟಫ್ ಟು, ಲೆಟ್ಸ್ ಸೇ, get more information. There are plenty of tutorials on the market. So to begin with, you can use JavaScript, Python. You can start with JavaScript, Python, or Java. ಇದರ ಜೊತೆಗೆ one more reason is, if you want to focus more on front-end technologies, then I would suggest you to go with JavaScript. If you want to go with AI ML related things, right, then I would suggest you to go with Python. If you want generally web development, right, which can be done in both JavaScript and this one, right, but I would suggest for web development and REST APIs and all those things, you go ahead with Java. Right? So there are plenty of, let's say, existing applications which are on Java. So ಅವರಿಗೆ Java is not going to go smoother. ಯಾಕಂದ್ರೆ ಒಂದು legacy application ನ ಮುಂಚೆ ಇರೋ ಟೆಕ್ನಾಲಜಿಯಿಂದ ಹೊಸ ಟೆಕ್ನಾಲಜಿ ಮೂವ್ ಮಾಡೋದು, ಇಟ್ಸ್ ನಾಟ್ ವೆರಿ ಸ್ಟ್ರೇಟ್ ಫಾರ್ವರ್ಡ್, ಅಂಡ್ ಮೆನಿ ಕಂಪನೀಸ್ ವಿಲ್ ನಾಟ್ ಬಿ ವಿಲ್ಲಿಂಗ್ ಟು ಶಿಫ್ಟ್ ಟು ದಟ್. ಸೊ ಅದರಿಂದ ಅಟ್ ಲೀಸ್ಟ್ ಜಾವಾ ವಿಲ್ ಸ್ಟಿಲ್ ಹ್ಯಾವ್ ಅ ಗುಡ್ ಅಮೌಂಟ್ ಆಫ್ ಮಾರ್ಕೆಟ್. ಸೊ ಐ ಹೋಪ್ ದಿಸ್ ವಿಡಿಯೋ ವಾಸ್ ಇನ್ಫಾರ್ಮೇಟಿವ್ ಟು ಯು. ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತಂದರೆ ಆದಷ್ಟು ಜನರ ಹತ್ರ ಶೇರ್ ಮಾಡಿ, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಚಾನಲ್. ಥ್ಯಾಂಕ್ ಯು.